ಡಿಸೆಂಬರ್ 12, 13, 14ರಂದು ಕಾಫಿನಾಡು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರಲಿದೆ. ಯಾಕಂದ್ರೆ ಕರ್ನಾಟಕದ ಅಯೋಧ್ಯೆ ಎಂದೇ ಖ್ಯಾತಿಯಾಗಿರೋ ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ. ಕಾಫಿನಾಡು ದತ್ತ ಜಯಂತಿ ಸೂಕ್ಷ್ಮ ಸಂಗತಿಯಾಗಿರೋದ್ರಿಂದ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಜಿಲ್ಲೆಯಾದ್ಯಂತ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಕಾಫಿನಾಡಿನಲ್ಲಿ 25ನೇ ವರ್ಷದ ದತ್ತ ಜಯಂತಿ ಸಂಭ್ರಮ. 3 ದಿನಗಳ ಕಾಲ ಕೂಲ್ ಕಾಫಿನಾಡು ಸಂಪೂರ್ಣ ಹಾಟ್. ಜಿಲ್ಲಾದ್ಯಂತ 4,000 ಪೊಲೀಸರ ಬಂದೋಬಸ್ತ್. ಡಿಸೆಂಬರ್ 12, 13, 14ರಂದು ಕಾಫಿನಾಡು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರಲಿದೆ. ಏಕೆಂದರೆ ಕರ್ನಾಟಕದ ಅಯೋಧ್ಯೆ ಅಂತಲೇ ಖ್ಯಾತಿಯಾಗಿರುವ ಹಿಂದೂ ಮುಸ್ಲಿಮರ ವಿವಾದಿತ ಧಾರ್ಮಿಕ ಭಾವೈಕ್ಯತೆಯ ಕೇಂದ್ರ ದತ್ತಪೀಠದಲ್ಲಿ ದತ್ತ ಜಯಂತಿಯ ಸಂಭ್ರಮ ಮನೆ ಮಾಡಲಿದೆ. ಕಾಫಿನಾಡು ದತ್ತ ಜಯಂತಿ ಸೂಕ್ಷ್ಮ ಸಂಗತಿಯಾಗಿರೋದ್ರಿಂದ ಜಿಲ್ಲಾಡಳಿತ ಜಿಲ್ಲಾದ್ಯಂತ ಹಾಗೂ ದತ್ತಪೀಠದಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಹೆಚ್ಚಿನ ಪೊಲೀಸರ ನಿಯೋಜನೆಯಾಗಿದೆ. ಡಿಸೆಂಬರ್ 12ರಂದು ಸಾವಿರಾರು ಮಹಿಳೆಯರಿಂದ ಅನಸೂಯ ಜಯಂತಿ ಇದ್ರೆ 13ರಂದು 20,000ಕ್ಕೂ ಅಧಿಕ ಭಕ್ತರಿಂದ ಬೃಹತ್ ಶೋಭಾಯಾತ್ರೆ ಇರುತ್ತೆ. 14ರಂದು ರಾಜ್ಯದ ನಾನಾ ಭಾಗಗಳಿಂದ ಬರುವ 25,000ಕ್ಕೂ ಅಧಿಕ ದತ್ತ ಭಕ್ತರು ದತ್ತಪೀಠಕ್ಕೆ ತೆರಳಿ ದತ್ತಪಾದುಕಿಯ ದರ್ಶನವನ್ನು ಮಾಡಲಿದ್ದಾರೆ. ಜಿಲ್ಲಾದ್ಯಂತ 4,000ಕ್ಕೂ ಅಧಿಕ ಪೊಲೀಸರ ಬಂದೋಬಸ್ತನ್ನು ಕಲ್ಪಿಸಲಿದ್ದು, ಜಿಲ್ಲಾಡಳಿತ ಹಿಂದೂ ಮುಸ್ಲಿಂ ಮುಖಂಡರ ಜೊತೆಗೆ ಸಭೆ ಕೂಡ ನಡೆಸಿದೆ. ಯಾರಾದರೂ ಶಾಂತಿ ಕದಡುವ ಕೆಲಸ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಕ್ಕೆ ಡಿಸಿಎಸ್ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೆಷನ್ಸ್ಗಳಾಗ್ತದೆ ಅಂಥ ಕಡೆ ನಾವು ಹೋಟೆಲ್ಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಬಟ್ ಸಸ್ಯಾಹಾರಿ ಹೋಟೆಲ್ಸು ಆನ್ ರೂಟ್ ಇರ್ಬೋದು, ಕೆಲವೊಂದು ಏರಿಯಾಸಲ್ಲಿ ಇರ್ಬೋದು, ಅದನ್ನು ನಾವು ಓಪನ್ ಇಡಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ. ಲಿಕ್ಕರಿಗೆ ಸಂಬಂಧಿಸಿದಂತೆ ಮದ್ಯ ಮಾರಾಟ 13, 14ನೇ ತಾರೀಕು ಸಂಪೂರ್ಣ ಕ್ಲೋಸರ್ ಇರ್ತದೆ. ಸೊ ಈಗೇನಿದೆ, ಕಳೆದ ವರ್ಷ ಏನು ನಡೀತು ಅದಕ್ಕೆ ಈಗ ನಡೆದಿರೋ ರೀತಿಯಲ್ಲೇ ಇದು ಕಂಟಿನ್ಯೂ ಆಗ್ತದೆ. ಅವರ ಕೋರಿಕೆ ಇದೆ, ವ್ಯವಸ್ಥಾಪನಾ ಸಮಿತಿಯ ತೀರ್ಮಾನನೂ ಪ್ರೊಸೀಡಿಂಗ್ಸ್ ಏನಿದೆ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ. ಆ್ಯಸ್ ಆಫ್ ನಾವು ಒಂದಿನ ಹೋಮ ಮತ್ತು ಉಳಿದಂತೆ ಏನೇನು ಕಾರ್ಯಕ್ರಮ ಹೋದ ವರ್ಷ ಆಯಿತು ಅದು ಸಂಪೂರ್ಣವಾಗಿ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಶಾಂತಿ ಕದಡುವ ಕೆಲಸ ನಡೆದ್ರೆ ಕಠಿಣ ನಿರ್ದಾಕ್ಷಿಣ್ಯದ ಕ್ರಮ. ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಿಸಿರೋ ಜಿಲ್ಲಾಡಳಿತ. ದತ್ತ ಜಯಂತಿಯ ಹಿಂದೆ ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಿಸಿದ್ದು, ಓರ್ವ ಎಸ್ಪಿ, 7 ಜನ ಎಸ್ಪಿ ಗ್ರೇಡ್ ಅಧಿಕಾರಿಗಳು, 28 ಡಿವೈಎಸ್ಪಿ, 65 ಇನ್ಸ್ಪೆಕ್ಟರ್, 300 ಸಬ್ ಇನ್ಸ್ಪೆಕ್ಟರ್, 250 ಎಎಸ್ಐ, 20 ಕೆಎಸ್ಆರ್ಪಿ, 28 ಡಿಎಆರ್, 2 ಟೀಮ್ ಆರ್ಎಎಫ್, 500 ಹೋಮ್ಗಾರ್ಡ್ಸ್, 400 ಸಿಸಿಟಿವಿ, 10 ಡ್ರೋನ್ ಕ್ಯಾಮೆರಾದ ಜೊತೆಗೆ 20 ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. 4,000ಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲಿನಲ್ಲಿ ದತ್ತ ಜಯಂತಿ ನಡೆಯಲಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಪೊಲೀಸರು ಕಾಫಿನಾಡಿಗೆ ಆಗಮಿಸಲಿದ್ದಾರೆ. 14ರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಪಾದುಕಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಭಾರೀ ಮಳೆಯಿಂದ ದತ್ತಪೀಠ ಮಾರ್ಗದ ರಸ್ತೆ ಕುಸಿದಿರೋದ್ರಿಂದ ಲಾಂಗ್ ಚಾರ್ಸಿ ಗಾಡಿಗಳಿಗೆ ಈ ವರ್ಷ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. RAF ಅಂತ ಒಂದು ಟೀಮ್ ಬಂದಿದೆ, ದಟ್ ಇಸ್ ರ್ಯಾಪಿಡ್ ಆಕ್ಷನ್ ಫೋರ್ಸ್. ಸೊ ಅದು CRPF ಅದು ಸ್ಪೆಷಲ್ ಆಗಿ ಈ ಸರಿ ನಾವು ಕರೆಸಿದ್ದೀವಿ. ಅದು ಏನು ಸೆನ್ಸಿಟಿವ್ ಮತ್ತು ಹೈಪರ್ ಸೆನ್ಸಿಟಿವ್ ಏರಿಯಾಗಳೇನಿದೆ ಆ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಅವರಿಂದ ಫ್ಲ್ಯಾಗ್ ಮಾರ್ಚನ್ನು ಮಾಡಿಸ್ತಕ್ಕಂಥದ್ದು, ಅವರು ಪಬ್ಲಿಕ್ ಜೊತೆ ಮಾತಾಡಿ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಮೆಜರ್ಸನ್ನು ತಗೋತಕ್ಕಂಥದ್ದು, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಅವರು ಏರಿಯಾ ಫ್ಯಾಮಿಲರೈಸೇಷನ್ ಎಕ್ಸಸೈಸ್ ಅಂತ ಮಾಡ್ತಾರೆ. ಯಾವ ಏರಿಯಾ ಎಷ್ಟು ಸೂಕ್ಷ್ಮತೆ ಅಂದಿದೆ, ಏನೇನು ಮಾಡ್ಬೋದು, ಎಕ್ಸಿಟ್ ರೂಟ್ಸು, ಎಂಟ್ರಿ ರೂಟ್ಸು, ಏನೇನು ಸಮಸ್ಯೆಗಳಿರ್ತಕ್ಕಂಥದ್ದು, ರಿಲಿಜಿಯಸ್ ಪ್ಲೇಸಸ್ ಯಾವ್ಯಾವಿದ್ದಾವೆ, ಆ ಥರದ್ದೆಲ್ಲ ರೀತಿಯಿಂದ ಒಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮಾಹಿತಿಯನ್ನು ತೆಗೆದುಕೊಳ್ಬೇಕು, ಆ ಎಲ್ಲ ಮಾಹಿತಿಗಳನ್ನು RAF ಟೀಮ್ದವರು ತೆಗೆದುಕೊಳ್ತಾ ಇದ್ದಾರೆ. ಒಂದು 8 ರಿಂದ 10 ಡ್ರೋನ್ಸ್ಗಳನ್ನು ಬೆಳೆಸಿ ಅಡ್ವಾನ್ಸ್ ಆಗಿನೇ ಅದನ್ನು ಡ್ರೋನ್ ಸರ್ವೆಲೆನ್ಸ್ ಅಂತ ಮಾಡಿಸ್ತಾ ಇದ್ದೀವಿ. ಪ್ರತಿದಿನ ಸಾಯಂಕಾಲ ಯಾವುದು ಸೂಕ್ಷ್ಮ ಪ್ರದೇಶಗಳಿದೆ, ಎಲ್ಲಿ ಹುಡುಗರು ಹೆಚ್ಚಿಗೆ ಜನ ಸೇರ್ತಾರೆ ಅಂಥ ಪ್ಲೇಸಸ್ಗಳಲ್ಲಿ ನಾವು ಡ್ರೋನ್ ಸರ್ವೆಲೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಗುರುವಾರದಿಂದ ಶನಿವಾರದವರೆಗೂ ಕಾಫಿನಾಡು ಚಿಕ್ಕಮಗಳೂರು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಜಿಲ್ಲಾಡಳಿತ ಶ್ರದ್ಧಾ ಭಕ್ತಿಯಿಂದ ಶಾಂತಿಯುತವಾಗಿ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಳ್ಳುವಂತೆ ಮನವಿ ಮಾಡಿದೆ. ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.